ದೇವಸ್ಥಾನದ ಹತ್ತಿರ ಭಯದ ನೆರಳು. ಇನ್ನೊಂದು ಕಥೆ ಮತ್ತೆ ಹೊಳೆಯಕ್ ಶುರುವಾಯ್ತು. ಒಂಟಿ ಮನಸ್ಸುಗಳ ಅದೃಷ್ಟ ಪ್ರೀತಿಗೆ ದಾರಿ ತೋರಿಸ್ತು. ಹಳೆಯ ಗಾಯದ ನೆನಪಲ್ಲಿ ಕಣ್ಣೀರು ಸುರಿತಾ ಇತ್ತು. ತಾಯಿಯ ಮಮತೆಯ ಕೂಗಿನಲ್ಲಿ ಎಲ್ಲ ಮೌನವಾಗಿತ್ತು. ದ್ವೇಷದಿಂದ ಶುರುವಾದ ನೋವು ಕ್ಷಮೆಯಲ್ಲಿ ಬದಲಾಯಿತು. ತಾರ್ಕುಡಿಯ ಕತ್ತಲೆಯ ಅಂತ್ಯ ಬೆಳಕಲ್ಲಿ ಮಾಯ ಆಯಿತು. ಒಂದು ಟ್ರೈನ್ ಬಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲುತ್ತೆ. ಅನ್ಮೋಲ್ ಮತ್ತೆ ರಾಗಿಣಿ ಟ್ರೈನಿಂದ ಇಳಿತಾರೆ. ಅವರನ್ನ ಕರ್ಕೊಂಡು ಹೋಗಕ್ಕೆ ಶಿಲ್ಪಾ ಬಂದಿರ್ತಾಳೆ. ಅವಳು ರಾಗಿಣಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೂರದ ಫ್ರೆಂಡು. ಇದು ಅವರ ಮೊದಲನೇ ಭೇಟಿಯಾಗಿರುತ್ತೆ. ಶಿಲ್ಪಾ ಅವರನ್ನ ಬೇಗ ಕಂಡುಹಿಡಿತಾಳೆ ಮತ್ತೆ ನಗ್ನಗ್ತಾ ಅವರ ಹತ್ರ ಬರ್ತಾಳೆ. ರಾಗಿಣಿ, ಹಾಯ್ ಶಿಲ್ಪಾ, ನೈಸ್ ಮೀಟಿಂಗ್ ಯು. ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ಇವನು ಅನ್ಮೋಲ್ ಅಂತ, ಇವನು ನನ್ನ ಬಾಯ್ ಫ್ರೆಂಡ್. ಹಲೋ. ಹಾಯ್. ಸರಿ, ಇವಾಗ ನಾವು ಹೋಗೋಣ. ಇಲ್ಲಿ ತುಂಬಾ ಹೊತ್ತಿರೋದು ಒಳ್ಳೇದಲ್ಲ. ಮೂವರು ಆ ಮಾತಿಗೆ ಒಪ್ಕೋತಾರೆ ಮತ್ತೆ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ತಾರೆ. ಮೂವರಿಗೂ ಊರಿನ ಕಡೆ ಹೋಗೋಂಥ ಒಂದು ಬಸ್ ಕಾಣತ್ತೆ. ಅವರೆಲ್ಲ ಅದಕ್ಕೆ ಹತ್ಕೋತಾರೆ. ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡುತ್ತೆ. ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ರಾಗಿಣಿ ಬಸ್ಸಲ್ಲಿ ಅನ್ಮೋಲ್ ಜೊತೆ ಕಿಟಕಿ ಹತ್ರ ಕೂತಿರ್ತಾಳೆ. ಅವಳು ಬೇಜಾರಾಗಿರ್ತಾಳೆ. ಸುಮ್ಮನೆ ಕಣ್ಣೀರ್ ಹರಿಸ್ತಾ ಇರ್ತಾಳೆ. ಅನ್ಮೋಲ್ ಅದನ್ನ ನೋಡಿ ಅವಳಿಗೆ ಸಮಾಧಾನ ಮಾಡಕ್ಕೆ ಹೆಗಲ ಮೇಲೆ ಕೈ ಇಡ್ತಾನೆ. ರಾಗಿಣಿ ಅವನ ಕಡೆ ನೋಡ್ತಾಳೆ. ಆಗ ನಮಗೆ ಅವರ ಕಳೆದ ಸಮಯದ ಬಗ್ಗೆ ಗೊತ್ತಾಗತ್ತೆ. ಕೆಲವು ದಿನಗಳ ಹಿಂದೆ ರಾಗಿಣಿ ತನ್ನ ಅಪ್ಪ ಅಮ್ಮನ ಮುಂದೆ ನಿಂತಿರ್ತಾಳೆ. ಅವಳ ಜೊತೆಗೆ ಅನ್ಮೋಲ್ ಕೂಡ ಇರ್ತಾನೆ. ರಾಗಿಣಿ ಕಣ್ಣಲ್ಲಿ ಕಣ್ಣೀರಿರುತ್ತೆ. ಅನ್ಮೋಲ್ ಸುಮ್ಮನೆ ನಿಂತಿರ್ತಾನೆ. ರಾಗಿಣಿ ಅಪ್ಪ ಅಮ್ಮನ ಮಾತಿಂದ ಅಸಹಾಯಕನಂತೆ, ಅವಮಾನವಾದಂತೆ ಅನ್ಸತ್ತೆ. ಈ ಅಪ್ಪ ಇಲ್ದೇ ಇರೋ ಮಗ ನನ್ನ ಅಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವನು ಒಬ್ಳು ವೇಶ್ಯೆಯ ಮಗ. ಇವನಿಗೆ ಗೊತ್ತೇ ಇಲ್ಲ ಇವನ ಅಪ್ಪ ಯಾರು ಅಂತ. ಅನ್ಮೋಲ್ ಕಣ್ಣಿಂದ ಕಣ್ಣೀರು ಸುರಿಯುತ್ತೆ. ಅವತ್ತು ರಾತ್ರಿನೇ ಅನ್ಮೋಲ್ ಒಂದು ಬ್ಯಾಗ್ ಹಿಡ್ಕೊಂಡು ರಾಗಿಣಿ ಮನೆ ಮುಂದೆ ಬರ್ತಾನೆ. ರಾಗಿಣಿ ಕೂಡ ಮನೆಯಿಂದ ಹೊರಗೆ ಬರ್ತಾಳೆ. ಇಬ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಇದನ್ನೆಲ್ಲ ನೆನಪಿಸ್ಕೊಂಡು ರಾಗಿಣಿ ಭಾವುಕಳಾಗ್ತಾಳೆ. ಅವಳು ತನ್ನ ಪರಿವಾರನ ಹೀಗೆ ಬಿಟ್ಟು ಬರಕ್ಕೆ ಇಷ್ಟ ಇರಲಿಲ್ಲ. ರಾಗಿಣಿ, ನನ್ನ ಕ್ಷಮಿಸ್ಬಿಡು. ನನ್ನಿಂದಾಗಿ ನೀನು ಹೀಗೆಲ್ಲ ಮಾಡ್ಬೇಕಾಯ್ತು. ನನ್ನಮ್ಮ ಏನಾದ್ರೂ ನನ್ನ ಮಧ್ಯದಾರಿಲಿ ಬಿಡದೇ ಇದ್ದಿದ್ರೆ ಇವತ್ತು ನಾನು ಕೂಡ. ಇಲ್ಲ ಅನ್ಮೋಲ್, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಈ ನಿರ್ಧಾರ ನಮ್ಮಿಬ್ಬರದೂ ಕೂಡ. ನನಗ್ ಗೊತ್ತಿದೆ ನನ್ನ ಮೇಲೆ ಯಾವತ್ತೂ ಕೂಡ ಅಪ್ಪ ಅಮ್ಮನ ನೆರಳು ಬಿದ್ದಿಲ್ಲ. ಆದ್ರೆ ಅದರ ಅರ್ಥ ನಾನೊಬ್ಬ ಒಳ್ಳೆ ಮನುಷ್ಯ ಅಲ್ಲ ಅಂತ ಅಲ್ಲ ಅಲ್ವಾ? ನಂಗೆ ಗೊತ್ತಿದೆ ಅನ್ಮೋಲ್. ನಂಗೆ ನಿನ್ನ ಪಾಸ್ಟ್ ಬಗ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀನಿವತ್ತೇನೇ ಆಗಿದ್ರೂ ನಿನ್ನ ಸ್ವಂತ ದುಡಿಮೆಯಿಂದ. ಇದಕ್ಕಿಂತ ದೊಡ್ಡ ವಿಷಯ ಬೇರೇನೂ ಇಲ್ಲ. ಅವಳ ಹತ್ರ ಕೂತಿದ್ದ ಅನ್ಮೋಲ್ ಅವಳನ್ನ ಹಗ್ ಮಾಡ್ತಾನೆ. ಬಸ್ ಹಳ್ಳಿ ಕಡೆ ಹೋಗ್ತಾ ಇರತ್ತೆ. ಅವತ್ತು ರಾತ್ರಿ ಶಿಲ್ಪಾ ಬಾಗಿಲು ತೆಗಿತಾಳೆ. ಅನ್ಮೋಲ್ ಮತ್ತೆ ರಾಗಿಣಿ ಹೊರಗೆ ನಿಂತ್ಕೊಂಡು ಮನೆನ ನೋಡ್ತಾರೆ. ಇಬ್ರು ಒಳಗೆ ಕಾಲಿಡ್ತಾರೆ. ಮನೆಯನ್ನೆಲ್ಲ ನೋಡ್ತಾರೆ. ಶಿಲ್ಪಾ ಲೈಟ್ ಆನ್ ಮಾಡ್ತಾಳೆ. ಆ ಮನೆ ಹಳೆಯದಾಗಿ ಧೂಳಿಂದ ತುಂಬಿರುತ್ತೆ ಮತ್ತೆ ತುಂಬಾ ವರ್ಷದಿಂದ ಖಾಲಿ ಇದೆ ಅನ್ಸುತ್ತೆ. ಇದೇ ನಿಮ್ ಮನೆ. ತುಂಬಾ ಕೆಟ್ಟ ಪರಿಸ್ಥಿತಿಲಿದೆ ಅಂತ ನಂಗೆ ಗೊತ್ತು. ಆದ್ರೆ ನೀವಿಲ್ಲಿ ಸುರಕ್ಷಿತವಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಪರವಾಗಿಲ್ಲ ಬಿಡಿ, ನೀವು ಹುಷಾರಾಗಿರಿ. ನಾನು ನಾಳೆಯಿಂದ 3 ದಿನ ಊರಲ್ಲಿರಲ್ಲ. ಅಲ್ಲಿವರೆಗೆ ನೀವಿಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಇಲ್ಲಿನ ಜನರ ಹತ್ರ ಆದಷ್ಟು ಕಮ್ಮಿ ಮಾತಾಡಿ. ಎಷ್ಟು ಜನಗಳ ಹತ್ರ ಮಾತಾಡ್ತೀರೋ ಅಷ್ಟೇ ಡೇಂಜರ್ ಜಾಸ್ತಿ ಆಗುತ್ತೆ. ನಾವು ಅದನ್ನೆಲ್ಲ ನೋಡ್ಕೋತೀವಿ. ಥ್ಯಾಂಕ್ ಯು ಶಿಲ್ಪಾ. ಸರಿ, ಹಾಗಾದ್ರೆ ನಾ ಹೊರಡ್ತೀನಿ. ಹೀಗೆ ಹೇಳಿ ಶಿಲ್ಪಾ ಅಲ್ಲಿಂದ ಹೊರಟೋಗ್ತಾಳೆ. ಅನ್ಮೋಲ್ ಮತ್ತೆ ರಾಗಿಣಿ ಇಬ್ಬರೇ ಇರ್ತಾರೆ. ಅವತ್ತಿನ ಮಟ್ಟಿಗೆ ಕ್ಲೀನಿಂಗ್ ಮಾಡ್ಕೊಂಡು ಮಲಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮಾರನೇ ದಿನ ಅನ್ಮೋಲ್ ಮತ್ತೆ ರಾಗಿಣಿ ತಾವೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರಲ್ಲಿದ್ದ ಫರ್ನಿಚರ್ನೆಲ್ಲ ಕ್ಲೀನಾಗಿ ತೊಳಿತಾರೆ. ನಿಧಾನವಾಗಿ ಮನೆಯೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಮನೆ ಕ್ಲೀನ್ ಆಗಿ ಬದುಕಲು ಯೋಗ್ಯವಾದಂತೆ ಕಾಣುತ್ತೆ. ಅವರಿಬ್ರು ಖುಷಿ ಆಗ್ತಾರೆ. ಆಮೇಲೆ ಅವರು ಒಂದು ಸೆಲ್ಫಿ ತಗೊಳಕ್ಕೆ ನೋಡ್ತಾರೆ. ಸೆಲ್ಫಿ ತಗೊಳ್ಳುವಾಗ ಹಿಂದೆ ಇಟ್ಟಿದ್ದ ಒಂದು ವಸ್ತು ಮೇಲೆ ಅನ್ಮೋಲ್ ಕಣ್ಣು ಬೀಳತ್ತೆ. ಅವನು ತಿರುಗಿ ಅದನ್ನ ನೋಡ್ತಾನೆ. ಅವನು ಅಲ್ಲಿಟ್ಟಿದ್ದ ಒಂದು ಅವಾರ್ಡ್ನ ನೋಡ್ತಾನೆ. ಅದನ್ನ ನೋಡಿ ಅವನಿಗೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ.
ಅವನಿಗದು ಮೊದಲೇ ಗೊತ್ತಿದ್ದ ಹಾಗನ್ಸತ್ತೆ. ಇದು ಇಲ್ಲಿಗೆ ಹೇಗ್ ಬಂತು? ಏನಾಯ್ತು ಅನ್ಮೋಲ್? ಇದು ನಂಗಿಲ್ಲಿದ್ದ ವಸ್ತುಗಳ ಜೊತೆ ಸಿಕ್ಕಿತ್ತು, ನಂಗಿಷ್ಟ ಆಯ್ತು, ಅದಕ್ಕೆ ಅದನ್ನ ಅಲ್ಲಿಟ್ಟೆ. ಈ ಈ ಅವಾರ್ಡ್ ಅಂತೂ ಅಮ್ಮಂಗ್ ಸಿಕ್ಕಿತ್ತು. ಅಮ್ಮನಗ? ಅದ್ ಹೇಗ್ ಹೇಳ್ತೀಯ ನೀನು? ನಾನು 5 ವರ್ಷದವನಿದ್ದಾಗ ಈ ಅವಾರ್ಡ್ ಅಮ್ಮಂಗ್ ಸಿಕ್ಕಿತ್ತು. ನನಗೆ ಚೆನ್ನಾಗಿ ನೆನ್ಪಿದೆ, ಇದು ಅವ್ರದೇ. ಅನ್ಮೋಲ್, ಒಂದ್ ವೇಳೆ ಹೀಗೂ ಆಗಿರ್ಬಹುದಲ್ಲ. ಅದೇ ಅವಾರ್ಡ್ ಬೇರೆಯವ್ರಿಗೆ ಸಿಕ್ಕಿರ್ಬಹುದು, ಇದು ಬೇರೆ ಯಾರ್ದೋ ಆಗಿರ್ಬೋದು. ಇಲ್ಲ ರಾಗಿಣಿ, ಇದು ಅಮ್ಮಂದೇನೆ. ಚಿಕ್ಕನ್ನಲ್ಲಿ ನಾನು ಆಟ ಆಡ್ತಾ ಇದನ್ನ ಬೀಳ್ಸ್ಬಿಟ್ಟಿದ್ದೆ. ಅವಾಗ್ಲೇ ಇದ್ರ ಕೈ ಮುರಿದು ಹೋಗಿತ್ತು. ನೋಡು, ಹಾಗೇ ಇದೆ. ಅದ್ ಹೇಗ್ ಸಾಧ್ಯ ಅನ್ಮೋಲ್? ನಿಮ್ಮ ಅಮ್ಮನ ವಸ್ತು ಇಲ್ಲಿ ಹೇಗಿರುತ್ತೆ? ನಿನಗೂ ಈ ಊರಿಗೂ ಏನೂ ಸಂಬಂಧನೇ ಇಲ್ವಲ್ಲ? ಇದನ್ನ ಕಂಡುಹಿಡಿಯೋದಕ್ಕೆ ಒಂದೇ ದಾರಿ ಇರೋದು. ಅನ್ಮೋಲ್ ಅವಾರ್ಡ್ನ ತಿರುಗಿಸಿ ನೋಡ್ತಾನೆ. ಅದರ ಕೆಳಗೆ ಹಾಕಿದ್ದ ನೇಮ್ ಪ್ಲೇಟ್ ಮೇಲೆ ಅವನ ದೃಷ್ಟಿ ಬೀಳತ್ತೆ. ಅದರಲ್ಲಿ ಅಂಗಡಿಯ ಅಡ್ರೆಸ್ ಇರತ್ತೆ. ಅವತ್ತು ಸಾಯಂಕಾಲ ಅನ್ಮೋಲ್ ಅವಾರ್ಡ್ನ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಅದೇ ಅಂಗಡಿಗೆ ಹೋಗ್ತಾನೆ. ಅವನು ಒಳಗಡೆ ಹೋಗ್ತಾನೆ. ಆ ಅವಾರ್ಡ್ ಬಗ್ಗೆ ವಿಚಾರಿಸ್ತಾನೆ. ಅಣ್ಣ, ನೀವು ಇದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ? ಅವನು ಅವಾರ್ಡ್ನ ಕೈಗೆ ತಗೊಂಡು ಗಮನ ಇಟ್ಟು ನೋಡ್ತಾನೆ. ಆಮೇಲೆ ಒಂದು ರಿಜಿಸ್ಟರ್ನ ತೆಗೆದು ನೋಡಕ್ಕೆ ಶುರು ಮಾಡ್ತಾನೆ. ಹಾ, ಇದನ್ನ ಇಲ್ಲೇ ತಗೊಂಡಿರೋದು. ಯಾರೋ ಹಳ್ಳಿಯವ್ರು ಇದನ್ನ ಇಲ್ಲಿ ಕೊಟ್ಟು ಹೋಗಿದ್ರು. ಅವ್ರಿಗಿದು ಎಲ್ಲಿ ಸಿಕ್ತು? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅನ್ಮೋಲ್ ಕನ್ಫ್ಯೂಸ್ ಆಗ್ತಾನೆ. ಈ ರೀತಿಯಿಂದ ಅವನು ತನ್ನ ತಾಯಿನ ನೋಡ್ಬೋದು ಅನ್ಕೊಂಡಿದ್ದ. ಆದ್ರೆ ಅವನ ಪ್ರಯತ್ನ ಒಂದೇ ಸಲ ಫೇಲ್ಯೂರ್ ಆಗೋಯ್ತು. ರಾತ್ರಿ ಮನೆಗೆ ಬರುವಾಗ ಅನ್ಮೋಲ್ ನೋಡ್ತಾನೆ, ಒಂದು ಮರದ ಕೆಳಗೆ ಜನ ಸೇರಿರ್ತಾರೆ. ಆ ಮರದ ಕೆಳಗೆ ಒಬ್ಬ ವ್ಯಕ್ತಿಯ ಹೆಣ ಬಿದ್ದಿರುತ್ತೆ. ಅವನ ಹತ್ರ ಡ್ರಿಂಕ್ಸ್ ಬಾಟಲ್ ಇರುತ್ತೆ, ಮತ್ತೆ ರೇಡಿಯೋ ವೈರ್ ಅವನ ಕತ್ತಿಗೆ ಸಿಕ್ಕಾಕೊಂಡಿರುತ್ತೆ. ಅನ್ಮೋಲ್ ಅವನ ಹತ್ರ ಹೋಗ್ತಾನೆ. ಏನಾಯ್ತು ಅಣ್ಣ? ಏನಾಗಿದೆ ಅವರಿಗೆ? ಆ ವ್ಯಕ್ತಿ ಅನ್ಮೋಲ್ನ ಮೇಲಿಂದ ಕೆಳಗೊರ್ಗೂ ನೋಡ್ತಾನೆ, ಮತ್ತಲ್ಲಿಂದ ಹೊರಟೋಗ್ತಾನೆ. ಅನ್ಮೋಲ್ಗೆ ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಆದ್ರೂ ಅವನು ಅಲ್ಲಿಂದ ಹೋಗ್ಬೇಕಂತ ತೀರ್ಮಾನ ಮಾಡ್ತಾನೆ. ಅನ್ಮೋಲ್ ಮನೆಗೆ ವಾಪಸ್ ಬಂದಾಗ ಶಿಲ್ಪಾ ಮತ್ತೆ ರಾಗಿಣಿ ಒಟ್ಟಿಗೆ ಕೂತಿರೋದನ್ನ ನೋಡ್ತಾನೆ. ಅವರಿಬ್ರು ಅದೇ ಘಟನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಅನ್ಮೋಲ್ ನೋಡಿದ ಅದೇ ಘಟನೆ. ಅಲ್ಲ, ವಿಷಯ ಏನು? ಇದೆಲ್ಲ ಈ ಹಳ್ಳಿಲಿರೋ ದೆವ್ವ ತಾರ್ಕುಡಿ ಕೆಲ್ಸಾನೇ. ಅದೆಂಥ ಹೆಸರು? ಈಗಿಂದ 21 ವರ್ಷದ ಹಿಂದೆ ಇದೆಲ್ಲ ಶುರುವಾಯ್ತು. ತಾರಿಕಾ ಹೆಸರಿನ ಒಬ್ಬ ಸುಂದರ ಮಹಿಳೆ ಈ ಊರಿಗೆ ಬಂದಿದ್ಲು. ನಿನ್ನ ಥರಾನೇ ಅವಳ ಗಂಡನ ಜೊತೆ ಓಡ್ ಬಂದಿದ್ಲು. ಆದ್ರೆ ಕೆಲವು ದಿನಗಳ ನಂತರ ಅವಳ ಗಂಡನ ಮನೆಯವರು ಅವರನ್ನ ಹುಡುಕ್ಬಿಟ್ರು. ಅವನನ್ನ ವಾಪಸ್ ಕರ್ಕೊಂಡು ಹೋದ್ರು. ಸ್ವಲ್ಪ ದಿನ ಆದ್ಮೇಲೆ ಅವಳ ಗಂಡ ಸತ್ತೋದ ಅಂತ ಸುದ್ದಿ ಬಂತು. ಆಮೇಲೆ ಅವಳು ಊರ್ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡ್ಲು. ಆದ್ರೆ ಅವಳು ಹೊರಡ್ಬೇಕಾಗಿದ್ದ ರಾತ್ರಿ ಕೆಲವು ಕುಡುಕರು ಅವಳೊಬ್ಳೇ ಇದ್ದಾಗ ಉಪಯೋಗಿಸ್ಕೊಂಡ್ರು. ಅವಳನ್ನ ಬಲಾತ್ಕಾರ ಮಾಡಿದ್ರು. ಮಾರನೇ ದಿನ ತಾರಿಕಾ ಹೆಣ ಊರಿನ ದೊಡ್ಡ ಮರಕ್ಕೆ ನೇತಾಡ್ತಿರೋದು ಸಿಕ್ತು. ಜೊತೆಗೊಂದು ಲೆಟರ್ ಕೂಡ ಇತ್ತು. ಈಗ ಅವಳು ಯಾವ ಗಂಡಸನ್ನು ಈ ಊರಲ್ಲಿ ಉಳಿಯಕ್ಕೆ ಬಿಡಲ್ಲ ಅಂತ. ಆಗಿಂದ ಇಲ್ಲಿ ಅವಳ ದೆವ್ವನ ಎಲ್ಲ ನೋಡಿದ್ದಾರೆ. ಯಾರೇ ಗಂಡಸರು ಈ ಊರಲ್ಲಿ ರಾತ್ರಿ 9 ಗಂಟೆ ಮೇಲೆ ಹೊರಗೆ ಹೋದ್ರೆ ಅವನು ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ಅನ್ಮೋಲ್ ಮತ್ತೆ ರಾಗಿಣಿಗೆ ಆಶ್ಚರ್ಯ ಆಗತ್ತೆ. ಓ ಮೈ ಗಾಡ್, ಪಾಪ ಅವಳಿಗೆ ತುಂಬಾ ಕೆಟ್ಟದಾಯ್ತು. ಆದ್ರೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವಳು ಕುಡುಕರನ್ನ ಮತ್ತೆ ಹಾಡ್ ಹೇಳೋರನ್ನ ಮಾತ್ರ ಯಾಕೆ ಕೊಲ್ತಾಳೆ ಅಂತ. ಯಾಕಂದ್ರೆ ಅಮ್ಮಂಗೆ ಕುಡುಕರನ್ ಕಂಡ್ರೆ ಆಗ್ತಿರ್ಲಿಲ್ಲ. ಮತ್ತೆ ಯಾವ ನೃತ್ಯ ಅವರಿಗೆ ಮರ್ಯಾದೆ ಮತ್ತೆ ಗುರುತು ತಂದು ಕೊಡ್ತೋ ಅದೇ ನೃತ್ಯ ಅವರಿಂದ ಎಲ್ಲದನ್ನೂ ಕಿತ್ಕೊಳ್ತು. ಅನ್ಮೋಲ್ ಏನ್ ಹೇಳ್ತಾ ಇದ್ದಾನೆ ಅಂತ ರಾಗಿಣಿ ಮತ್ತೆ ಶಿಲ್ಪಾಗೆ ಅರ್ಥನೇ ಆಗಲ್ಲ. ನೀನ್ ಏನ್ ಹೇಳ್ತಿದ್ಯಾ ಅನ್ಮೋಲ್? ರಾಗಿಣಿ, ತಾರಿಕಾ ಬೇರೆ ಯಾರು ಅಲ್ಲ, ಅವರೇ ನನ್ನ ಅಮ್ಮ. ಅವರು ನಮ್ಮ ಊರಿಂದ ಓಡ್ ಬರ್ಬೇಕಾದ್ರೆ ನಮ್ಮ ಚಹಾ ಅಂಗಡಿ ಅಜ್ಜಂಗೆ ಫೋನ್ ಮಾಡಿದ್ರು. ನಾನು ಬಹಳ ಹೊತ್ತು ಕಾದೆ, ಆದ್ರೆ ಅವರು ಬರ್ಲಿಲ್ಲ. ನಾನು ಅಂದ್ಕೊಂಡೆ ಅವ್ರು ನನ್ನ ಬಿಟ್ಟು ಹೋದ್ರು ಅಂತ. ಶಿಲ್ಪಾ ಮತ್ತೆ ರಾಗಿಣಿ ಇಬ್ಬರಿಗೂ ಭಯ ಆಗತ್ತೆ. ಅಂದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಇಲ್ಲಿವರೆಗೂ ಶಾಂತಿ ಸಿಕ್ಕಿಲ್ವಾ? ನಾವು ಅವರಿಗೋಸ್ಕರ ಏನಾದ್ರೂ ಮಾಡ್ಬೇಕು. ನೀನ್ ಸರಿಯಾಗಿ ಹೇಳ್ದೆ ರಾಗಿಣಿ. ನಾವು ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡಿದ ಶಬ್ದ ಆಗತ್ತೆ. ಅನ್ಮೋಲ್, ರಾಗಿಣಿ ಮತ್ತೆ ಶಿಲ್ಪಾಗೆ ಭಯ ಆಗತ್ತೆ. ಕೆಲವೇ ಕ್ಷಣಗಳಲ್ಲಿ ಬಡಿತ ತುಂಬಾ ಜೋರಾದ ಶಬ್ದ ಕೇಳುತ್ತೆ. ನಂತರ ಹೊರಗಿದ್ದ ಜನ ಬಾಗಿಲು ಒಡೆದು ಒಳಗಡೆ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ರಾಗಿಣಿಯ ಅಪ್ಪ ಅಮ್ಮನೇ ಆಗಿರ್ತಾರೆ. ಅವರನ್ನು ನೋಡಿ ರಾಗಿಣಿ ಮತ್ತೆ ಅನ್ಮೋಲ್ಗೆ ಆಶ್ಚರ್ಯ ಆಗತ್ತೆ. ಅವರು ರಾಗಿಣಿ ಕೈ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ರಾಗಿಣಿ ಅಪ್ಪ ಅಮ್ಮ ಅವಳನ್ನ ಹಳ್ಳಿಯ ದಾರಿಯಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಊರು ಪೂರ್ತಿಯಾಗಿ ಮೌನವಾಗಿರುತ್ತೆ. ರಾತ್ರಿ ಯಾರಿಗೂ ಮನೆಯಿಂದ ಹೊರಗಡೆ ಬರೋ ಧೈರ್ಯ ಇರಲ್ಲ. ಅದಕ್ಕೆ ಅವಳ ಸಹಾಯಕ್ಕೆ ಯಾರೂ ಬರಲ್ಲ.
ಅವರು ಬೇಗ ರಾಗಿಣಿನ ಕಾರ್ ಒಳಗೆ ಕೂರಿಸ್ತಾರೆ. ತಾವು ಕೂತ್ಕೊಂಡು ಹೊರಡ್ತಾರೆ. ಅವರಿನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಒಂದು ಅದೃಶ್ಯವಾದ ಶಕ್ತಿ ಕಾರಿನ ಹಿಂಭಾಗನ ಮೇಲೆತ್ತಿ ಹಿಡ್ಕೊಳ್ಳುತ್ತೆ. ರಾಗಿಣಿ ಅಪ್ಪ ಆಕ್ಸಿಲೇಟರ್ನ ಜೋರಾಗಿ ಒತ್ತುತ್ತಾನೆ. ಆದ್ರೆ ಏನೂ ಉಪಯೋಗ ಆಗಲ್ಲ. ಇದ್ದಕ್ಕಿದ್ದ ಹಾಗೆ ಕಾರು ಜೋರಾಗಿ ಮುಂದೆ ಹೋಗಿ ಒಂದು ದೊಡ್ಡ ಮರಕ್ಕೆ ಹೊಡ್ಕೊಳ್ಳುತ್ತೆ. ಆ ಆಕ್ಸಿಡೆಂಟ್ ಇಂದ ಹಿಂದೆ ಇದ್ದ ರಾಗಿಣಿ ಜ್ಞಾನ ತಪ್ಪುತ್ತಾಳೆ. ಅವರಪ್ಪ ಅಮ್ಮ ಮುಂದೆ ಬಿದ್ದು ಕಾರಿನ ಗ್ಲಾಸ್ ಒಡೆಯುತ್ತೆ. ಅವರಿಬ್ರು ಗಾಬರಿಯಿಂದ ಹೊರಗಡೆ ಬರ್ತಾರೆ. ಆಗ ಅವರೆದುರಿಗೆ ಭಯಂಕರವಾದ ರೂಪದಿಂದ ತಾರ್ಕುಡಿ ಅವರ ಮುಂದೆ ನಿಂತಿರ್ತಾಳೆ. ನಿಮ್ಮಂಥ ಜನರ ಕಾರಣದಿಂದಾನೇ ನನ್ನ ಮುತ್ತೈದೆತನ ನನ್ನಿಂದ ದೂರ ಆಯ್ತು. ಈಗ ಈ ಜಾಗದಲ್ಲಿ ಮತ್ತದೇ ನಡೆಯಕ್ಕೆ ನಾನ್ ಬಿಡಲ್ಲ. ತಾರ್ಕುಡಿ ತನ್ನ ಕೈ ಮೇಲೆತ್ತುತ್ತಾಳೆ. ರಾಗಿಣಿ ಅಪ್ಪ ಅಮ್ಮ ಇಬ್ಬರನ್ನು ಒಟ್ಟಿಗೆ ಮೇಲೆತ್ತುತ್ತಾಳೆ. ಅವರು ಭಯದಿಂದ ನಡುಗ್ತಾ ಇರ್ತಾರೆ. ಅವಳು ಅವರಿಬ್ಬರನ್ನು ಕೊಲ್ಲೋ ಅಷ್ಟರಲ್ಲಿ ಅನ್ಮೋಲ್ ಅಲ್ಲಿಗೆ ಬಂದು ಸೇರ್ತಾನೆ. ಅಮ್ಮ! ತಾರ್ಕುಡಿ ತಿರುಗಿ ಅವನನ್ನ ನೋಡ್ತಾಳೆ. ಅವನ ಕಣ್ಣಲ್ಲಿ ಕಣ್ಣೀರು ಸಿರುತ್ತಿರೋದನ್ನ ನೋಡ್ತಾಳೆ. ಅವ್ರನ್ನ ಬಿಟ್ಬಿಡು ಅಮ್ಮ, ಹೀಗೆಲ್ಲ ಮಾಡ್ಬೇಡ. ತಾರ್ಕುಡಿ ಕಣ್ಣುಗಳು ಮನುಷ್ಯರ ಹಾಗೆ ಬದಲಾಗುತ್ತೆ. ಈ 21 ವರ್ಷದಲ್ಲಿ ಮೊದಲನೇ ಸಲ ಅವಳ ಮುಖದ ಮೇಲೆ ಭಾವನೆಗಳು ಕಾಣುತ್ತೆ. ಅವಳು ತಕ್ಷಣ ಅವರನ್ನ ಬಿಟ್ಬಿಡ್ತಾಳೆ. ಮತ್ತೆ ಅನ್ಮೋಲ್ ಕಡೆಗೆ ಹೋಗ್ತಾಳೆ. ಮಗು, ಅನ್ಮೋಲ್? ಹಾ ಅಮ್ಮ, ನಾನೇ. ನನಗೆ ಯಾಕೆ ಈ ರೀತಿ ಮಾಡಿದ್ರಿ ಅಮ್ಮ? ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ? ಯಾವತ್ತೂ ಬಿಟ್ಟಿರ್ಲಿಲ್ಲ ಮಗನೇ. ಸ್ವಲ್ಪ ದಿನದ ಮಟ್ಟಿಗೆ ದೂರ ಮಾಡಿದ್ದೆ ಅಷ್ಟೇ. ಎಲ್ಲ ಸರಿ ಹೋದ್ಮೇಲೆ ನಾವು ನಿನ್ನ ವಾಪಸ್ ಕರ್ಕೊಂಡು ಹೋಗಕ್ ಬರ್ತಿದ್ವಿ. ಇವ್ರನ್ನ ಸಾಯಿಸ್ಬೇಡ ಅಮ್ಮ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವರಿಗೆಲ್ಲ ಅರ್ಥ ಮಾಡಿಸ್ತೀನಿ. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನನಗಾಗ್ಲೇ ಮುಕ್ತಿ ಸಿಗ್ತಾ ಇತ್ತು. ನನಗಾದ ಅನ್ಯಾಯನ ಬೇರೆಯವರಿಗಾಗದ ಹಾಗೆ ತಡೆದಾಗ ಮಾತ್ರ. ಅನ್ಮೋಲ್ ಕಣ್ಣಲ್ಲಿ ಕಣ್ಣೀರು ಸುರಿತಿರುತ್ತೆ. ತಾರ್ಕುಡಿ ಹಿಂದೆ ತಿರುಗಿ ರಾಗಿಣಿ ಅಪ್ಪ ಅಮ್ಮನ್ನ ನೋಡ್ತಾಳೆ. ಅವರಿಬ್ರು ತಲೆ ತಗ್ಗಿಸಿ ತಮ್ಮ ತಪ್ಪನ್ನ ಒಪ್ಕೋತಾರೆ. ನನ್ನನ್ನ ಕ್ಷಮಿಸ್ಬಿಡಿ. ನಾನು ಈ ಸಂಬಂಧನ ಒಪ್ಕೋತಾ ಇದ್ದೀನಿ. ನೀವು ನಮ್ಮನ್ನ ಬಿಟ್ಟುಬಿಡಿ. ಆಕಾಶದಿಂದ ಒಂದು ಬೆಳಕು ಕೆಳಗಿಳಿಯುತ್ತೆ. ಮತ್ತೆ ತಾರ್ಕುಡಿ ನಿಧಾನವಾಗಿ ಆ ಬೆಳಕಲ್ಲಿ ಮಾಯ ಆಗ್ತಾಳೆ. ನಿಧಾನವಾಗಿ ಗಾಳಿಯಲ್ಲಿ ತೇಲ್ ಹೋಗ್ತಾಳೆ. ಕಾರಲ್ಲಿದ್ದ ರಾಗಿಣಿಗೆ ಎಚ್ಚರ ಆಗತ್ತೆ. ಅವಳಮ್ಮ ತಕ್ಷಣ ಅವಳ ಹತ್ರ ಬರ್ತಾಳೆ. 1 ತಿಂಗಳಾದ್ಮೇಲೆ ಅನ್ಮೋಲ್ ಮತ್ತೆ ರಾಗಿಣಿಯ ಮದುವೆ ನಡೀತಾ ಇರುತ್ತೆ. ಎಲ್ಲ ತುಂಬಾ ಖುಷಿಯಾಗಿರ್ತಾರೆ. ರಾಗಿಣಿ ಅಪ್ಪ ಅಮ್ಮ ಕೂಡ ಅವರ ಜೊತೆ ಖುಷಿಯಾಗಿರ್ತಾರೆ. ಶಿಲ್ಪಾ ಸ್ವಲ್ಪ ದೂರದಲ್ಲಿ ನಿಂತು ಅವರ ಕಡೆ ಖುಷಿಯಿಂದ ಕೈ ಆಡಿಸ್ತಾಳೆ. ಅವಳು ಎಲ್ಲಾ ಕಡೆ ನೋಡ್ತಿರ್ತಾಳೆ. ಯಾರೂ ತನ್ನನ್ನ ನೋಡ್ತಿಲ್ಲ ತಾನೆ. ಮತ್ತೆ ಮರುಕ್ಷಣನೇ ಅವಳು ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ತಾಳೆ.